ಯಳಂದೂರು ತಾಲೂಕಿನಲ್ಲಿ ಧ್ಯಾನ ಕೇಂದ್ರದಲ್ಲಿ 2568ನೇ ವೈಶಾಖ ಬುದ್ಧ ಪೂರ್ಣಿಮೆ ಆಚರಣೆ. ಯಳಂದೂರು ಜ್ಞಾನ ಕೇಂದ್ರದಲ್ಲಿ ಡಿಎಸ್ಎಸ್ ವತಿಯಿಂದ 2568ನೇ ಬುದ್ಧರ ಜಯಂತಿಯನ್ನು ಸರಳವಾಗಿ ಮೇಣದ ಬತ್ತಿ ಹಚ್ಚುವುದರ ಮೂಲಕ ಎಲ್ಲರಿಗೂ ಸಿಹಿ ಹಂಚಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾದ ಯರಿಯೂರು ರಾಜನಾರವರು ಮಾತನಾಡಿದರು. ಭಗವಾನ್ ಬುದ್ಧರು ಶಾಂತಿ ದೂತರು, ವಿಶ್ವಕ್ಕೆ ಶಾಂತಿ ಸಾರಿದ ಮಹಾನ್ ವ್ಯಕ್ತಿ. ಭಗವಾನ್ ಬುದ್ಧರು ವಿಶ್ವಕ್ಕೆ ಬೌದ್ಧ ಧರ್ಮವನ್ನು ಕೊಡುಗೆಯಾಗಿ ಕೊಟ್ಟರು ಅಂತ ಧರ್ಮವನ್ನು ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಪ್ಪಿಕೊಂಡಿದ್ದಾರೆ. ನಾವು ಅವರಂತೆ ಕೂಡ ಶಾಂತಿಯುತವಾಗಿ ಬಾಳಬೇಕು, ಬುದ್ಧ ಮಾರ್ಗದಲ್ಲಿ ಬದುಕಬೇಕು ಎಂದು ತಿಳಿಸಿದರು. ಹಾಗೂ ಉಪನ್ಯಾಸಕಿ ಗನಿಗನೂರು ಶಾರದ್ ಅವರು ಮಾತನಾಡಿ, ಬುದ್ಧ ಏಷ್ಯಾದ ಬೆಳಕು, ಜಗತ್ತಿಗೆ ಜ್ಞಾನದ ಬೆಳಕನ್ನು ಚೆಲ್ಲಿದವರು, ಆಸೆಯೇ ದುಃಖಕ್ಕೆ ಮೂಲ ಎಂದು ಸಾರಿದ ಮಹಾನ್ ಜ್ಞಾನಿ. ವಿಚಾರಗಳನ್ನು ನಾವು ಪಾಲಿಸಬೇಕು. ಅಹಿಂಸೆ ಮಾರ್ಗದಲ್ಲಿ ನಡೆದಂತಹ ಮಹಾನ್ ವ್ಯಕ್ತಿಯವರು ನಮಗೆ ದಾರಿ ದೀಪ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾದ ಯರಿಯೂರು ರಾಜನಾಥ್, ತಾಲೂಕು ಸಂಚಾಲಕರಾದ ಗುಳಿಪುರ ಅನಿಲ್ ಕುಮಾರ್, ಶಂಕರಮೂರ್ತಿ, ಗಾನಿಗನೂರ್, ಚಂದ್ರು ಹಾಗೂ ಉಪನ್ಯಾಸಕಿಯಾದಂತಹ ಶಾರದಾ ಹಾಗೂ ವರದರಾಜು, ಪುನೀತ್ ಹೊನ್ನೂರು, ಉಮೇಶ್ ವಕೀಲರದ್, ಕುಮಾರಸ್ವಾಮಿ ಹಾಜರಿದ್ದರು. ನಾವು ಪಾಲಿಸ್ಕೊಂಡು ಹೋಗ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಭಗವಾನ್ ಬುದ್ಧರ ತತ್ವ ಸಿದ್ಧಾಂತಗಳನ್ನ ಅಶೋಕ ನಂತರದಲ್ಲಿ ಬಾಬಾ ಸಾಹೇಬರು ಭಾರತಕ್ಕೆ ಮರಳಿ ಬುದ್ಧ ಧರ್ಮವನ್ನು ತಂದು ನೆಲೆಸಿ ಈ ದೇಶದಲ್ಲಿ ಸುಮಾರು ಲಕ್ಷಾಂತರ ಅನುಯಾಯಿಗಳು ಭಗವಾನ್ ಬುದ್ಧರ ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೊಳ್ಳೋದ್ರ ಮೂಲಕ ಮತ್ತು ಪಂಚಶೀಲಗಳನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ತಮ್ಮ ಜೀವನವನ್ನು ಮತ್ತು ಈ ದೇಶದ ಶಾಂತಿ ಸುವ್ಯವಸ್ಥೆಯನ್ನು ಸಮೃದ್ಧಿಯಿಂದ ಶಾಂತಿ ಸುವ್ಯವಸ್ಥೆಯಿಂದ ಕಾಪಾಡೋದಕ್ಕೆ ಭಗವಾನ್ ಬುದ್ಧರ ತತ್ವ ಸಿದ್ಧಾಂತಗಳು ಆದರ್ಶಪ್ರಾಯವಾಗಿದೆ. ಈಗಿನ ಪ್ರಸ್ತುತ ರಾಜಕೀಯ ಮತ್ತು ದೇಶದ ಪರಿಸ್ಥಿತಿಗೆ ಭಗವಾನ್ ಬುದ್ಧರ